ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್.ಎನ್. ಗೋಪಾಲ್. ಈ ಬಾಳಗೀತೆಗೆ ಎಂದು ಶ್ರುತಿಯಾದೆ ನೀನು, ಈ ಬಾಳಗೀತೆಗೆ ಎಂದು ಶ್ರುತಿಯಾದೆ ನೀನು, ಶ್ರುತಿಯಲ್ಲಿ ನಾದವಾಗಿ ಬೆರೆತು ಹೋದೆ ನಾನು, ಶ್ರುತಿಯಲ್ಲಿ ನಾದವಾಗಿ ಬೆರೆತು ಹೋದೆ ನಾನು, ಈ ಬಾಳಗೀತೆಗೆ ಎಂದು ಶ್ರುತಿಯಾದೆ ನೀನು. ಸಪ್ತ ಸ್ವರ ರಾಗದಲ್ಲಿ ಅನುರಾಗ ತಂದೆ, ನನ್ನೆದೆಯ ತಾಳದಲ್ಲಿ ಆವೇಗ ತಂದೆ, ಬದುಕೆಂಬ ಬಾನಿನಲ್ಲಿ ಹೊಂಗಿರಣ ತಂದೆ, ಈ ಪ್ರೇಮಧಾಮದಲ್ಲಿ ನೆಲೆಯಾಗಿ ನಿಂದೆ, ಈ ನನ್ನ ಮನದಿಂದಾದ ಉಸಿರೊಂದಾದ ಕ್ಷಣದಿಂದೆ, ಈ ಬಾಳಗೀತೆಗೆ ಎಂದು ಶ್ರುತಿಯಾದೆ ನೀನು. ನಮಸ್ಕಾರ. ಭಾಷಣ ಎಲ್ಲ ಮಾಡಕ್ ಬರಲ್ಲ. ಬಂದಾಗಿನಿಂದ ನನ್ಗೆ ಏನ್ ಅನಿಸ್ತು ಅದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದಾಗಲಿ ಅಥವಾ ಆಮೇಲೆ ಶ್ಲೋಕ ಕೇಳಿದ್ದಾಗಲಿ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು. ಒಟ್ಟಾಗಿ ನೀವೆಲ್ಲ ಒಂದು ತಿಂಗಳಿಗೊಂದ್ಸಲಿ ನೀವೆಲ್ಲ ಸೇರ್ತೀರಿ ಅಂತ ಗೊತ್ತಾಯ್ತು. ಆದ್ರೆ ಒಂಥರ ಇನ್ನೂ ಕಾಲಹರಣ ಮಾಡದೆ ನೀವೆಲ್ಲ ಇಷ್ಟು ಖುಷಿಯಾಗಿ ಆಟಗಳನ್ನ ಆಡಿಕೊಂಡು ಜೊತೆಗೆ ಹಾಡು ಶ್ಲೋಕಗಳನ್ನು ಕಲ್ತ್ಕೊಂಡು ಈ ರೀತಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಯಾಗಿ ಭಾಗವಹಿಸ್ತಾ ಇರೋದನ್ನ ನೋಡಿ ತುಂಬ ಸಂತೋಷ ಆಯಿತು ನನಗೆ. ಆಮೇಲೆ ಅನ್ನಪೂರ್ಣ ಮೇಡಮ್ ಅವರು, ಆ್ಯಕ್ಚುಲಿ ಅನ್ನಪೂರ್ಣ ಮೇಡಮ್ ಅವ್ರ ತಾಯಿ ನನ್ನ ಗುರುಗಳು. ಅವರು ನನ್ನ ಗುರುಗಳಿಗೆ ಅಂದರೆ ಬಿ.ಎಚ್. ನಾಗರತ್ನಮ್ಮ ಅವ್ರ ಹತ್ರ ನಾನು ಗಮಕ ಕಲಿತಿದ್ದು. ಅವ್ರು ಯಾವಾಗಲೂ ಹೇಳೋರು, ಅವರು ಮದುವೆ ಆಗಿ ಅವರು ಮೈಸೂರಿಗೆ ಬಂದ ನಂತರ ಆಮೇಲಿಂದ ಅವ್ರಿಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಗಮಕದಲ್ಲಿ ನೀನು ಚೆನ್ನಾಗಿ ಮುಂದುವರಿಬಹುದು, ನೀನು ಮಾಡ್ಬೋದು ಅಂತ ಹೇಳಿ ಅವರು ಗಮಕ ಕಲಿಯೋದಕ್ಕೆ ಶುರು ಮಾಡಿದ್ದಂತೆ. ಅವರ ಅನ್ನಪೂರ್ಣ ಮೇಡಮ್ ಅವರ ತಾಯಿ ಹತ್ರ ಕಲ್ತಿದ್ದು. ಮತ್ತು ಅವರು ಕೊನೆಯವರೆಗೂ ನನ್ನ ಹತ್ರ ನೆನೆಸ್ಕೊಳ್ತಾನೆ ಇದ್ರು, ಹೇಳ್ತಾನೆ ಇದ್ರು. ಆಮೇಲೆ ಅದಕ್ಕಿಂತ ಇನ್ನೊಂದು ವಿಚಾರ ಏನು ಅಂದರೆ, ಅನ್ನಪೂರ್ಣ ಮೇಡಮ್ ಅವರು ನಾನು ತುಂಬ ಚಿಕ್ಕವಳಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಇವ್ರು ಅವಾಗೆಲ್ಲ ಕಾಂಪಿಟೇಷನ್ಸಲ್ಲಿ ಗಮಕದ್ದು ಇದರಲ್ಲೆಲ್ಲ ಹಾಡಬೇಕಾದ್ರೆ ನನಗವರು ನೋಡು ಅನ್ನಪೂರ್ಣ ಹೇಗೆ ಹಾಡ್ತಾರೆ, ಆ ಥರ ನೀನು ಕಲ್ತ್ಕೋಬೇಕು, ಆ ಥರ ನೀನು ಹಾಡಬೇಕು ಅಂತ ನನಗೆ ಹೇಳ್ತಾ ಇದ್ರು. ಅದು ನನಗೆ ಇನ್ನೂ ನನಗೆ ನೆನಪಿದೆ. ಅವ್ರು ನನಗೆ ಹೇಳಿದ್ರಲ್ಲ, ಇವ್ರ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಕಾರ್ಯಕ್ರಮ ಅಂತ ತುಂಬ ದೊಡ್ಡ ಮಾತು. ನಾನು ಇವ್ರನ್ನೆಲ್ಲ ನೋಡಿಕೊಂಡು ನಾನು ಕಲಿತಾ ಬಂದಿದ್ದು. ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವ್ರು ಇವತ್ತು ದಿವಸ ಅಷ್ಟು ಪ್ರೀತಿಯಿಂದ ನನ್ನನ್ನು ಕರೆದಿರೋದು ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಹೇಳಿದ್ರು, ವಿಜಯ ಮೇಡಮ್ ಅವರು ನಿಮ್ಮನ್ನೆಲ್ಲ ಅಷ್ಟು ಹುಡುಗಿಸ್ತಾರೆ, ಎಲ್ರಿಗೂ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಸೊ ಈ ರೀತಿ ಒಬ್ಬೊಬ್ರು ಈಗ ಹೇಗೆ ಅನ್ನಪೂರ್ಣ ಮೇಡಮ್ ಅವರ ತಾಯಿ ಆಗಿರ್ಬೋದು ಅಥವಾ ಅನ್ನಪೂರ್ಣ ಮೇಡಮ್ ಆಗಿರ್ಬೋದು, ಅವರೆಲ್ಲರೂ ಹೇಗೆ ಪ್ರೋತ್ಸಾಹ ಕೊಟ್ಟು ಹುಡುಗಿಸಿ ಅವರನ್ನ ಆಚೆ ತಂದರೆ ಎಲ್ಲೋ ಒಂದು 10 ಜನಕ್ಕೆ ನಾವು ಮುಂದೂಡಿದ್ರೆ ಅದ್ರಲ್ಲಿ ಒಂದಾದರೂ ಒಂದು ತುಂಬ ಪ್ರಕಾಶಮಾನವಾಗಿ ಬೆಳಗುವಂಥ ಒಂದು ಇದಿರುತ್ತೆ. ಆ ಥರ ವಿಜಯ ಮೇಡಮ್ ಅವರು ನಿಮ್ಮೆಲ್ಲರೂ ವೇದಿಕೆನ ಹಾಳು ಮಾಡ್ಕೊಳ್ಬಾರ್ದು, ವೇದಿಕೆಗೆ ಬರಬೇಕು, ನೀವೆಲ್ಲ ಹಾಡಬೇಕು ಅನ್ನೋದನ್ನ ಅವರು ಬೆಂಬಲ ಕೊಡ್ತಾ ಇರೋ ವಿಚಾರ ಕೇಳಿದ್ರು ನನಗೆ ತುಂಬ ಖುಷಿಯಾಯಿತು. ಎಸ್ ಜಾನಕಿ ಅಮ್ಮ ಬಗ್ಗೆ ಹೇಳೋದಾದರೆ, ನನ್ನ ಅದೃಷ್ಟನೋ ಏನೋ, ನಾನು ನನ್ನ ಮಗಳು ಇಬ್ಬರೂ 2 ಬಾರಿ ಅವ್ರನ್ನ ಭೇಟಿಯಾಗಿದ್ವಿ. ಅವ್ರು ಮುಂದೆ ಮಾಡಿದ್ವಿ ಮೈಸೂರಿಗೆ ಇರೋದು. ಮೊದಲು ಇಲ್ಲೇ ದಟ್ಟಗಳ್ಳಿಲಿ ಒಂದ್ಸಲಿ ಭೇಟಿ ಮಾಡಿದ್ವಿ. ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ರು. ಎಲ್ಲರೂ ತುಂಬಾ ಅವ್ರ ಮಕ್ಕಳ ತರ ಅವರು ನಮ್ಮನ್ನು ಪ್ರೀತಿಸ್ತಿದ್ರು. ಅಪ್ಕೊಂಡು ಏನ್ ಹಾಡಿದ್ರು ಅವರೇ ಸಾಟಿ. ಅವ್ರ ಕಂಠದ ರೀತಿ ಅವ್ರ ರೇಂಜ್ಗೆ ಯಾರು ಹಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮತ್ತೆ ಅಷ್ಟು ಸಾವಿರಾರು ಹಾಡುಗಳನ್ನ ಹಾಡಿದ್ರು ಕೂಡ ಒಂಥರ ಅವ್ರಿಗೆ ಇನ್ನೇನೂ ಇಲ್ಲ. ಕೃಷ್ಣ ಪರಮಾತ್ಮ ಅವರ ಒಂದು ಬಿಳಿ ಸೀರೆಗೆ ಚುಚ್ಚಿ ಹೂವು ಇರೋವಂಥದ್ದು ಒಂದು ಖರ್ಚು ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ಅವ್ರ ಹತ್ರ ತುಂಬಾ ಸಿಂಪಲ್ ಆಗಿ ಬದುಕದಂತಹ ಒಂದು ಜೀವ. ನಿಜವಾಗ್ಲೂ ಅವರ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಇಲ್ಲಿ ಕರೆದಿರೋದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಗು ಎಂದಿದೆ ಮಂಜಿನ ಬಿಂದು, ನಗು
ಬಾಬಾ ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಹರಸಿದೆ ನಾ ಕಂಡೇ ಈಗಲೇ ನಾ ನನ್ನ ಸ್ನೇಹಿತನ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂಧ ನಗು ಎಂದಿದೆ ಮಂಜಿನ ಬಿಂದು ಆ ಮೂರು ತಿಂಗಳ ಮ್ಯಾಲೆ ಭೂತಿನ ಆಯ್ತಲ್ಲವ್ವ ನನ್ನ ತಂಗಿ ಅವನು ಹೋದಂಗಿಂದ ನನ್ನ ಹೊಟ್ಟೆ ಹೊಟ್ಟೆಗೆ ನೀರು ಸಹ ಸೇರ್ತಾ ಇಲ್ವಲ್ಲ ನನ್ನ ತಂಗಿ ತಲೆಯಲ್ಲಿ ನೆರೆ ಬಂದಿರುವಂತಹ ಈ ನನ್ನ ಸೋದರಿಗೊಳ್ಕೊಂಡು ಕೂತಿದ್ದಾನಲ್ಲ